ಏನೋ ಸ್ಕೆಚ್ ಮಾಡ್ತಾ ಇದ್ದಾಳೆ ರಾಚಮ್ಮ. ಅವಳು ಏನು ಸ್ಕೆಚ್ ಮಾಡ್ತಾ ಇದ್ದಾಳೆ? ಅಂಥದ್ದೇನು ಹೇಳಿದ್ಲೆ ಆ ಪಾಪಸ್ ಕಳ್ಳಿ? ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಯಾರಾದ್ರೂ ನೋಡ್ಬಿಟ್ರೆ ಫೋನನ್ನ ಟಪ್ ಅಂತ ಕಟ್ ಮಾಡಿಬಿಡ್ತಾಳೆ. ಕೇಳಿದ್ರೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ, ನಮ್ಮ ತಾಯಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಈಗಲೂ ಅಷ್ಟೇನೆ, ಅವಳ ಹತ್ರ ಮಾತಾಡೋದಕ್ಕೆ ಅಂತ ಹೋದಾಗ ನನ್ನ ನೋಡಿದ ತಕ್ಷಣ ಯಾರ ಜೊತೆನೋ ಮಾತಾಡ್ತಿದ್ಲು, ಫೋನ್ ಕಟ್ ಮಾಡಿಬಿಟ್ಲು. ಅವಳು ಮಾತಾಡ್ತಾ ಇರೋದು ಫ್ರೆಂಡ್ ಜೊತೆಲಲ್ಲ, ಬೇರೆ ಯಾರ ಜೊತೆನೋ ಮಾತಾಡ್ತಾ ಇದ್ದಾಳೆ. ಯಾರ ಜೊತೆ? ಸೂರ್ಯಪ್ರಕಾಶ್ಗೆ ಒಂದು ಮಾತು ಹೇಳು. ಕಲ್ಯಾಣಿ ಬಗ್ಗೆ ನಂಗೆ ಭಯ ಆಗ್ತಿದೆ ಅಂತ ಹೇಳು. ಆಹಾ, ನೋಡ್ತಿದ್ಯಲ್ಲ ನೀನೇನೆ, ಅವನ ಹತ್ರ ಹೋಗಿ ಹೇಳೋದಕ್ಕಾಗುತ್ತಾ? ಅಣ್ಣನ ಹತ್ರ ಏನಾದರೂ ಹೇಳಿದ್ರೆ ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾನವನು. ಯಾವ ಪ್ರಯೋಜನನೂ ಇಲ್ಲ ರಾಚಮ್ಮ. ಏನೇ ಮಾಡೋದಿದ್ರು ನಾನೇ ಮಾಡಬೇಕು. ಅವಳು ಏನೇ ಪ್ಲಾನ್ ಮಾಡ್ಕೊಂಡಿದ್ರು ಹೋಗ್ತಾ ಇರೋದು ವಿನಯ್ ಜೊತೆ ತಾನೆ. ಅವನು ಅವಳ ಗಂಡ, ಕೊರಳಲ್ಲಿ ತಾಳೆ ಇದೆ. ಅವಳು ಏನೇ ಕೋಪ ಇದ್ರು ಅದು ಆಕ್ಸಿಡೆಂಟ್ ಬಗ್ಗೆ ಇರೋದು, ಕೃಷ್ಣನ ಬಗ್ಗೆ ಇರೋದು. ಹಾಗಿದ್ಮೇಲೆ ಅವಳು ವಿನಯ್ಗೆ ಯಾಕೆ ತೊಂದರೆ ಕೊಡ್ತಾಳೆ? ಅವಳು ಮದುವೆ ಆಗಿರೋದು ವಿನಯನ್ನೇ ಅಲ್ವೇನೆ? ಹೌದು, ಆದರೆ ವಿನಯ್ಗೆ ಈ ಟ್ರಿಪ್ಪಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಮತ್ತೇನೆ ನಿನ್ನ ಯೋಚನೆ? ರಚಮ್ಮ, ನಿಂಗೆ ಅರ್ಥ ಆಗೋದಿಲ್ವಾ? ಅವಳು ವಿನಯ್ ಇಬ್ರು ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಅವರಿಬ್ಬರಿಗೂ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಅವಳು ಫೋನಲ್ಲೇ ಏನೋ ನಾಟಕ ಮಾಡ್ತಾ ಇದ್ದಾಳೆ, ಏನೋ ಸ್ಕೆಚ್ ಮಾಡ್ತಾ ಇದ್ದಾಳೆ. ನನಗೆ ಯಾಕೋ ಕೃಷ್ಣಗೆ ಏನಾದರೂ ತೊಂದರೆ ಆಗ್ಬಿಡುತ್ತಾ, ಇಲ್ಲ ಬೇರೆ ಯಾರಿಗಾದ್ರೂ ತೊಂದರೆ ಆಗುತ್ತಾ? ಯಾಕೆಂದ್ರೆ ಅವನೊಬ್ಬನೇ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೇಗೆ ನಿಭಾಯಿಸ್ತಾನೆ?